ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕಲಬುರಗಿ ನಗರದಲ್ಲಿ ಇಂದು ಗೃಹ ಸಚಿವ ಹಾಗೂ ಬಿಆರ್ ಪಾಟೀಲ್ ಅವರಿಂದ ಸುದ್ದಿಗೋಷ್ಠಿ. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಮುಖ್ಯಮಂತ್ರಿ ಅವರ ಸಲಹೆಗಾರ ಹಾಗೂ ಶಾಸಕ ಶ್ರೀ ಬಿಆರ್ ಪಾಟೀಲ್ ಅವರು ಮಾತನಾಡಿ, ಭಾರತ ಪ್ರಧಾನಿ ಮೋದಿ ವಿರುದ್ಧ ಹರಿಹಾಯ್ದಿದ್ದಾರೆ. ಮೋದಿ ಒಬ್ಬ ಸುಳ್ಳುಗಾರ ಹಾಗೂ ಸಾರ್ವಜನಿಕ ದುಡ್ಡಿನ ಮೇಲೆ ತಮ್ಮ ಪ್ರತಿಷ್ಠೆ ತೋರಿಸುವ ಮೂಲಕ ಸರ್ಕಾರದ ಖಜಾನೆ ಲೂಟಿ ಮಾಡ್ತಾ ಇದ್ದಾರೆ. ದುಬಾರಿ ವಾಚು, ಫ್ಲೈಟ್ ಹಾಗೂ ನೂತನ ಸಂಸದ ಸದನ ಹೀಗೆ ಹಲವಾರು ಅನಗತ್ಯ ಸಾರ್ವಜನಿಕರ ದುಡ್ಡಿನ ಮೇಲೆ ತಮ್ಮ ಪ್ರತಿಷ್ಠೆ ತೋರಿಸುವ ಮೂಲಕ ಜನರಿಗೆ ಮೋಸ ಮಾಡಿದ ಕಾರಣ ಈ ಸಾರಿ ಅವರು ಮತ್ತೆ ಪ್ರಧಾನಿ ಆಗುವುದಿಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ. ಇದೇ ವೇಳೆ ದ್ವಾರಕನಾಥ್ ಕೂಡ ಮೋದಿ ಬಗ್ಗೆ ಮಾತನಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಂತರ ರಾಜ್ಯದ ಗೃಹ ಸಚಿವ ಜಿ ಪರಮೇಶ್ವರ್ ಮಾತನಾಡಿ, ಪ್ರಜ್ವಲ್ ರೇವಣ್ಣ ಅವರಿಗೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಗಿದೆ ಎಂದು ಸರ್ಕಾರವನ್ನು ಸಮರ್ಥಿಸಿಕೊಂಡಿದ್ದಾರೆ. ಇದೇ ವೇಳೆ ಕಲಬುರಗಿಯ ಅಭ್ಯರ್ಥಿ ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಪರವಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ವೇದಿಕೆ ಮೇಲೆ ಸಚಿವರು ಆದ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ಪ್ರಿಯಾಂಕ ಖರ್ಗೆ ಹಾಜರಿದ್ದರು. ಶಿವಕುಮಾರ್ ಎಸ್ಕೆ ಹಿರೇಮಠ್, ಕಲಬುರಗಿ, ಬಂಗಾರದ ಗಣಿ ನ್ಯೂಸ್. ನಾವು ಗಮನಿಸಿದ್ದೀರಿ ಅನ್ಕೊಂಡಿದ್ದೇನೆ. 108 ಕ್ಷೇತ್ರದಲ್ಲಿ ಫಲಿತಾಂಶಗಳನ್ನ ಮಾಧ್ಯಮ ಸ್ನೇಹಿತರೆ ವಿಶ್ಲೇಷಣೆ ಮಾಡಿದ್ದಾರೆ. ಅದರಲ್ಲಿ 46ಕ್ಕೂ ಹೆಚ್ಚು ಸೀಟ್ಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿರುವುದನ್ನ ಒಂದು ಅನಾಲಿಸಿಸ್ ಮಾಡಿದ್ದಾರೆ. ಕಳೆದ 5 ವರ್ಷದಲ್ಲಿ ಅವರದ್ದೇ ಸರ್ಕಾರ ಇದ್ದರೂ ಕೂಡ ಯಾವ ಬೆಳವಣಿಗೆ ಅಥವಾ ಯಾವುದೇ ಒಂದು ಯೋಜನೆ ಆಗಲಿ ಅಥವಾ ಯಾವುದೇ ಒಂದು ಕೆಲಸ ಆಗಲಿ ಈ ಭಾಗಕ್ಕೆ ಆಗಲಿಲ್ಲ ಅನ್ನೋದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಅದಕ್ಕಾಗಿ ಒಂದು ಕಡೆ ದೇಶದಲ್ಲಿ ಈಗಿರುವಂತಹ ಸನ್ನಿವೇಶದಲ್ಲಿ ಬದಲಾವಣೆಯನ್ನು ನಾನು ಹೇಳಿದಾಗೆ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅನ್ನುವಂಥದ್ರಲ್ಲಿ ರಾಧಾಕೃಷ್ಣ ಅವರಿಗೂ ಕೂಡ ಗೆದ್ದಿದ್ದಾರೆ, ಅತಿ ಹೆಚ್ಚು ಬಹುಮತದಿಂದ ಗೆದ್ದಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅಂದರೆ ಹಿಂದುಳಿದ ವರ್ಗಗಳ ಮೀಸಲಾತಿ ಬಿಟ್ಟು ಅದರ ಬಿಟ್ಟು ಮುಸ್ಲಿಮ್ಸ್ ಕೊಡ್ತಾ ಇದ್ದಾರೆ. ನೋಡಿ, ನಾವು ಹಿಂದುಳಿದ ವರ್ಗದ ಅಧ್ಯಕ್ಷ ಆಗಿದ್ದವರು ಹೇಳ್ತಾ ಇದ್ದೀನಿ, ಮುಸ್ಲಿಂ ಸಮುದಾಯವನ್ನು ಯಾವುದೂ ಅಲ್ಪಸಂಖ್ಯಾತರಿಗೆ ಕರ್ನಾಟಕದಲ್ಲಿ ಮಾಡಿಲ್ಲ. ಅದು ನಾಗರಿಕರನ್ನು ಅವರು ನಾಗಗೌಡ ಎಲ್ಲ ಕಡೆಗೂ ಕೂಡ ಮುಸ್ಲಿಂ ಸಮುದಾಯವನ್ನು ಮಾಡಲ್ಲ. ಇದನ್ನು ನೆನಪಿಟ್ಕೊಳ್ಳಿ. ಇದನ್ನು ಎಲ್ಲ ಕಡೆ ಅವರು ಏನು ಹೇಳ್ತಾರೆ, ಎಲ್ಲ ನೋಡಿದಾಗ ಒಂದು ಮನೋವಿಜ್ಞಾನ ಪ್ರಕಾರ ಇದಕ್ಕೊಂದು ನನಗೆ ಒಂದು ವ್ಯಸನ ಪ್ಯಾಥಾಲಜಿಕಲಿ ಲೈನಿಂಗ್ ಈ ಆಫ್ಟರ್ನೂನ್ನ ಮೈಕ್ರೋಮ್ಯಾನ್ ಬೇಕಾದ ಎಕ್ಸ್ಪ್ರೆಷನ್ ಮೈಕ್ರೋಮ್ಯಾನಿಯಾ ಅನ್ನೋದು ಸತತವಾಗಿ ಶುಕ್ರಗಳನ್ನು ಕೇಳುತ್ತಾ ಒಂದು ಕಾಯಿಲೆ. ಆ ಕಾಯಿಲೆಗಳು ಇದನ್ನ ಮಾರ್ಬಿಲೈಸೇಷನ್ ಒಬ್ಬ ಮಾನಸಿಕ ಸತತವಾಗಿ ಕುರಿಗಳನ್ನು ಹೇಳಿದ್ರೆ ಈ ಥರ ಮಾನಸಿಕ ವ್ಯಸನದಿಂದ ಲೋಕಸಭಾ ಚುನಾವಣೆಯಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಯಾವ ಮೋದಿ ಗಾಳಿ ಯಾರು ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಬಹುಶಃ ತಮಗೆಲ್ಲ ಜೂನ್ 4ನೇ ತಾರೀಕು ಬಹಳ ಆಶ್ಚರ್ಯಕರವಾದಂತಹ ಫಲಿತಾಂಶ ಈ ದೇಶದ ಲೋಕಸಭಾ ಚುನಾವಣೆಯಲ್ಲಿ ಬರೋದನ್ನ ನಾವು ನೀವು ಎಲ್ಲ ನೋಡ್ತೇವೆ ಅಂತ ಅಂದ್ಕೊಳ್ಬೋದು. ದೇಶದ
ಮತದಾರರು ಕಳೆದ 10 ವರ್ಷದಿಂದ ಆಡಳಿತವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ವೈಯಕ್ತಿಕವಾಗಿ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಏನಾಗಿದೆ ಅನ್ನೋದು ಬಹಳ ಮುಖ್ಯವಾದಂತಹ ವಿಷಯವನ್ನಾಗಿ ಗಮನಿಸಿಕೊಂಡಿದ್ದಾರೆ ಅಂತ ಹೇಳಿ ನನ್ನ ವಿಶ್ಲೇಷಣೆ. ತನ್ನ ಜೀವನದಲ್ಲಿ ಏನಾಗಿದೆ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಪ್ರತಿಯೊಬ್ಬ ಮತದಾರರಿಗೂ ಕೂಡ ಬಹಳ ನಿರಾಶೆ ಆಗಿರ್ತಕ್ಕಂಥದ್ದನ್ನ ನಾವು ಅನೇಕ ಸಂದರ್ಭದಲ್ಲಿ ಗಮನಿಸಿದ್ದೇವೆ. ಕೆಲವರು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಕೆಲವರು ಎಕ್ಸ್ಪ್ರೆಸ್ ಮಾಡಿಲ್ಲ. ಆದರೆ ಈ ಚುನಾವಣೆಯಲ್ಲಿ ಮತ ಹಾಕುವುದರ ಮೂಲಕ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ಹೇಳಿ ನಮ್ಮ ವಿಶ್ಲೇಷಣೆ. ಕರ್ನಾಟಕದ ಮಟ್ಟಿಗೆ ಖಂಡಿತವಾಗಿಯೂ ಕೂಡ ಅವರು ಹತಾಶರಾಗಿದ್ದಾರೆ ಮತ್ತು ಭಯಭೀತರಾಗಿದ್ದಾರೆ. ಅಧಿಕಾರ ಕಳೆದುಕೊಳ್ಳುವಂತ ಆತಂಕಗಳು. ಇನ್ನೊಂದು ವಿಷಯ ನಾನು ಗಮನಿಸುತ್ತೇನೆ. ಮೋದಿ RSS ಎಂಬ ಯಂತ್ರ ಬೆಳೆದ RSS ಕೂಡ ಆತಂಕ ಇದೆ. ಈ ಮನುಷ್ಯ ನಮ್ಮನ್ನ ಮುರಿದು ಮೇಲೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರೆಯುವಂತಹ ವಾತಾವರಣ RSSನಲ್ಲಿ ಬಂದಿತ್ತು. ಆ ವಿಷಯವನ್ನು ತಿಳಿದ ಮೇಲೆ ಮೋದಿಯವರು ಯಾವತ್ತೂ ಎಲ್ಲಿ ಮುಖ ಮಾಡುವಂತ ಮೋದಿಯವರು 4 ಜಿಲ್ಲೆಗಳಲ್ಲಿ ಅವರು ಮುಖ ಮಾಡಿ ವಾಸ್ತವಿಕವಾಗಿ ಅವರು RSSಗೆ ಸರೆಂಡರ್ ಆ ಸರೆಂಡರ್ ಆದ್ಮೇಲೆ ಈ ಡ್ಯಾಮೇಜ್ ಆದಂತ ಇಮೇಜ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಬಹುಶಃ ಕಳೆದ ಬರಲಾದಂತ ಮುಂದೆ ಯಾವುದೇ ಪಕ್ಷದ ಸಭೆ ಸಮಾವೇಶದಲ್ಲಿ ಮತ್ತು ಪ್ರಚಾರ ಸಭೆಯಲ್ಲಿ ಮುಸ್ಲಿಮರ ವಿರುದ್ಧ ಕಿಡಿಗಾರರು ಮಾತ್ರ ಹಿಂದೂ ಓಟ್ಗಳನ್ನು ಪ್ರೋಗ್ರೆಸ್ ಮಾಡಲಿಕ್ಕೆ ಸಾಧ್ಯ ಎನ್ನುವಂತ ತಂತ್ರಜ್ಞಾನಕ್ಕೆ ಹಣೆದು ಇವತ್ತು ನಿರಂತರವಾಗಿ ಮುಸ್ಲಿಮರ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಇವತ್ತು ಪತ್ರಿಕೆಯಲ್ಲಿ ಗುಜರಾತ್ನಲ್ಲಿ ಕೂಡ ಅದೇ ಮಾತನ್ನು ರಿಪೀಟ್ ಮಾಡಿದ್ದಾರೆ. ನನ್ನ ವಿವರವಾಗಿ ನಾನು ನಮಗೆ ಬರೆದು ಕೊಟ್ಟಿದ್ದೇನೆ, ಲಿಖಿತವಾಗಿ ಕೊಟ್ಟಿದ್ದೇನೆ. ಇವತ್ತು ಮೋದಿಯವರು ತಮ್ಮ ಪ್ರಭಾವವನ್ನು ಕಳೆದ ಬಾರಿ ನಾವೇನು ಒಂದೇ ಒಂದು ಸೀಟ್ ಗೆದ್ದಿದ್ದು ಅದು ರಿಸಲ್ಟ್ ಬಹುಶಃ ಸಂಪೂರ್ಣವಾಗಿ ಬದಲಾವಣೆ ಆಗಿ ಉಂಟ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂದ್ರೆ ಅವರು ಒಂದು ಸೀಟಿಗೆ ಬಂದು ನಾವು 22 ಸೀಟಿಗೆ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದ್ದಾವೆ. ಇದು ಹೆಚ್ಚು ಅನ್ನಿಸ್ಬೋದು, ಆದರೆ ಅಂಥ ಫಲಿತಾಂಶ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನೋದನ್ನ ಹೇಳೋದಕ್ಕೆ ಬಯಸಿದ್ದೀವಿ. 23ರ ಚುನಾವಣೆಯಲ್ಲಿ ಕೂಡ ಬಹಳ ಜನ ಸ್ನೇಹಿತರು, ಮಾಧ್ಯಮ ಸ್ನೇಹಿತರಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬರೋದಿಲ್ಲ ಅನ್ನೋದನ್ನ ವಿಶ್ಲೇಷಣೆ ಮಾಡಿದ್ದನ್ನ ಸ್ಮರಿಸಬೇಕೀಗ. ಆದರೆ ಜನಸಮುದಾಯ ಮತದಾರ 135 ಸೀಟ್ಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡೋದರ ಮೂಲಕ ಆಶ್ಚರ್ಯಕರವಾದ ಫಲಿತಾಂಶವನ್ನು ಕೊಟ್ಟು ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡ್ತಾರೆ. ನಾವು ಭರವಸೆಗಳನ್ನ ಕೊಟ್ಟಿದ್ದೋ, ಗ್ಯಾರಂಟಿಗಳನ್ನು ಕೊಟ್ಟಿದ್ದೋ,
ಆ ಗ್ಯಾರಂಟಿಗಳನ್ನ, ಭರವಸೆಗಳನ್ನ ಇವತ್ತು ಅನುಷ್ಠಾನ ಮಾಡ್ತಾ ಇದ್ದೇವೆ. ಮಾಡಿ ಇನ್ನ ಉಳಿದ ಅವಧಿಯಲ್ಲಿ ಕೂಡ ನಾವೇನು ಕೊಟ್ಟಿರ್ತಕ್ಕಂಥ ಎಲ್ಲ ಗ್ಯಾರಂಟಿಗಳನ್ನ, ಎಲ್ಲ ಭರವಸೆಗಳನ್ನ ಸಂಪೂರ್ಣವಾಗಿ ನಾವು ಅನುಷ್ಠಾನ ಮಾಡುತ್ತೇವೆ ಅಂತೇಳಿ ನಾವು ಹೇಳೋದ್ರ ಜೊತೆಗೆ ಜನಸಮುದಾಯಕ್ಕೂ ಕೂಡ ಒಂದು ರೀತಿಯಲ್ಲಿ ನಂಬಿಕೆ ಬಂದಿದೆ ಎನ್ನುವಂಥದ್ದು. ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷನಾಗಿ ನಾನು ಅನೇಕ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದೇನೆ. ಇಷ್ಟೊಂದು ವಿಲಾಸ ಜೀವನವಾಗಿರ್ತಕ್ಕಂಥ ಮೋದಿಯವರು ಬಡವರಿಗೆ ಉದಾಹರಣೆ ಅವರು ಏನಿವತ್ತು ದೇಶದಲ್ಲಿ ಮಾತಾಡಬೇಡ್ರಿ, ಈ ತರ ಇನ್ನೊಂದು ಮಾಡಿ ಅಂತಲ್ಲ. ಇವತ್ತೇನವರು ಪ್ರಚಾರ ಸಭೆಗಳು ಹೋಗ್ತಾ ಇದ್ದಾರೆ ದೇಶದಲ್ಲಿ. ಒಂದು ಪ್ರಚಾರ ಸಭೆ ನಡೆದ್ರೆ ಸರ್ಕಾರದಿಂದ 5 ಕೋಟಿ ರೂಪಾಯಿ ಖರ್ಚಾಗ್ತದೆ. ಸರ್ಕಾರದಿಂದ 5 ಕೋಟಿ ರೂಪಾಯಿ ಬಂದೋಬಸ್ತ್ಗೆ, ಮತ್ತೊಂದಕ್ಕೆ. ಈ ತರ ಈ ದೇಶದ ಬಡವರ ಗೌರಿನ ಹಣವನ್ನು ಖರ್ಚು ಮಾಡಿ ನಮ್ಮ ವ್ಯಕ್ತಿತ್ವದ ಪ್ರಭಾವವನ್ನು ಬೀರ್ತಕ್ಕಂಥ ಮೋದಿ ಈ ದೇಶಕ್ಕೆ ಇವತ್ತು ಕಂಟಕರಾಗಿದ್ದಾರೆ. ನನಗೆ ವಿಶ್ವಾಸ ಇದೆ, ನನಗೆ ಅಖಿಲ ಭಾರತೀಯ ಮಟ್ಟದಲ್ಲಿ ಅನೇಕ ಬೇರೆ ಬೇರೆ ರಾಜ್ಯದ ನಮ್ಮ ಸ್ನೇಹಿತರು, ಪತ್ರಿಕಾ ಮಾಧ್ಯಮದ ಗೆಳೆಯರು ಇವತ್ತು ಹೇಳ್ತಾ ಇದ್ದಾರೆ, ಈ ಸಲ ಮೋದಿಯವರು ಅಧಿಕಾರವನ್ನು ಕಳ್ಕೊತಾರೆ. ಇವತ್ತೇನು ರೈತರ ಚಳವಳಿಯಲ್ಲಿ ನಾನು ಕೂಡ ಸಕ್ರಿಯವಾಗಿ ಭಾಗವಹಿಸಿದ್ದೆ. ಬಟ್ ರೈತರ ಸಾಲ 14 ಲಕ್ಷ ಕೋಟಿ ನನ್ನ ಅನೇಕ ಜನ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಬೇರೆ ಬೇರೆ ಹೇಳಿದ್ದಾರೆ. ಆದ್ರೆ 21 ಜನ ಆಗಿರುವ ಶ್ರೀಮಂತರ ಸಾಲವನ್ನು 14 ಲಕ್ಷ ಕೋಟಿ ರೂಪಾಯಿ ಮನ್ನಾ ಮಾಡಿದ್ರು. ರೈತರಿಗೆ ಎಷ್ಟು ನೈತಿಕತೆ ಸಾಧ್ಯ ಇದೆ? ಇದನ್ನು ನಾನು ಸವಾಲು ಮಾಡಿದ್ದೇನೆ. ರೈತರು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ, ರೈತರು ಕಷ್ಟದಲ್ಲಿದ್ದಾರೆ, ಬರಗಾಲದಲ್ಲಿದ್ದಾರೆ. ಆದರೆ ಬಟ್ ಅವರು ಸಾಲಗಳು 14 ಲಕ್ಷ ಕೋಟಿ. ಆದರೆ 21 ಅಗರ್ವ ಶ್ರೀಮಂತರ ಸಾಲವನ್ನು ಮನ್ನಾ ಮಾಡಿದವರು ಮೋದಿಯವರು 14 ಲಕ್ಷ ಕೋಟಿ ಮನ್ನಾ ಮಾಡಿದ್ದಾರೆ. ಪ್ರತಿಯೊಂದು ಭಾಗವನ್ನು ಕೂಡ ಅನುಷ್ಠಾನ ಮಾಡ್ತಾರೆ. ಅದಕ್ಕೆ ಟೀಕಾ ಟಿಪ್ಪಣಿಗಳು ಸ್ವಾಭಾವಿಕವಾಗಿ ಬರುತ್ತೆ. ಅವರ ಹತ್ರ ಹಣ ಇಲ್ಲ, ದಿವಾಳಿ ಆಗಿದೆ ಸರ್ಕಾರ, ಹಾಗೆ ಇರ್ತಕ್ಕಂಥ ಟೀಕೆ ಟಿಪ್ಪಣಿಗಳನ್ನ ಭಾರತೀಯ ಜನತಾ ಪಾರ್ಟಿಯವರು ಆಗಿಂದಾಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಉತ್ತರವಾಗಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿ ತೋರಿಸ್ತಾ ಇದ್ದೇವೆ. ಇದರಿಂದ ಫಲಿತಾಂಶಕ್ಕೆ, ಈ ಚುನಾವಣೆಯಲ್ಲಿ ಫಲಿತಾಂಶಕ್ಕೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ತದೆ ಅನ್ನೋದು ಎನಿಬಡೀಸ್ ಗೆಸ್. ಆದರೆ ನಮಗೆ ವಿಶ್ವಾಸ ಇದೆ, ಯಾರು ಫಲಾನುಭವಿಗಳಿದ್ದಾರೆ ಅವರು ಸ್ವಾಭಾವಿಕವಾಗಿ ನಮ್ಮ ಪಕ್ಷಕ್ಕೆ ಮತ ಹಾಕ್ತಾರೆ ಎನ್ನುವಂತ ವಿಶ್ವಾಸ ನಮಗಿದೆ. ಈಗಾಗಲೇ 14 ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮುಗಿದಿದೆ ಉತ್ತರ ಕರ್ನಾಟಕದಲ್ಲಿ. ಅಲ್ಲಿನ ಅನುಭವದ ಆಧಾರದ ಮೇಲೆ ನಾನು ಹೇಳೋದಾದ್ರೆ, ಯಾರು ಫಲಾನುಭವಿಗಳು ಈ ಗ್ಯಾರಂಟಿಗಳಲ್ಲಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತ ಹಾಕಿದ್ದಾರೆ. ಅದೇ ರೀತಿಯಲ್ಲಿ ಕೂಡ ಇಲ್ಲಿ ಈ ಭಾಗದಲ್ಲಿ ಈ 14 ಕ್ಷೇತ್ರಗಳಲ್ಲೂ ಕೂಡ ಅದೇ ರೀತಿ ಆಗುತ್ತೆ ಅನ್ನೋದನ್ನ ನಾನು ವಿಶ್ಲೇಷಣೆ ಮಾಡಿದ್ದೇನೆ. ನಮಗೆ ತಾವು ಕೇಳ್ಬೋದು, ಸಾಮಾನ್ಯವಾಗಿ ಮಾಧ್ಯಮ ಸ್ನೇಹಿತರು ಕೇಳೋದು ಎಷ್ಟು ಸೀಟ್ ಗೆದ್ದಿದ್ದೀರಿ, ಇದೆಲ್ಲ ಒಳ್ಳೆ ಬಗ್ಗೆ ನೀವು ಎಷ್ಟು ಸೀಟ್ ಗೆದ್ದಿದ್ದೀರಿ. ಅತಿ ಹೆಚ್ಚು ನಾನು ಆಗಲೇ ಹೇಳಿದೆ, ರಿಸಲ್ಟ್ ಉಲ್ಟಾ ಆಗ್ಬೋದು. ಆದರೆ ಅತಿ ಹೆಚ್ಚು ಸೀಟು ಖಂಡಿತವಾಗಿ ನಾವು 20 ಸೀಟಿಗೂ ಮೇಲೆ ಗೆದ್ದಿದ್ದೇವೆ ಎನ್ನುವುದನ್ನ ನಾನು ಹೇಳ್ತೇನೆ, ನಮ್ಮ ನಾಯಕರುಗಳು ಕೂಡ ಹೇಳಿದ್ದಾರೆ. ಹಾಗಾಗಿ
ಫಲಿತಾಂಶ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಆಕಸ್ಮಿಕವಾಗಿ ಒಂದು ರೀತಿಯಲ್ಲಿ ಯಾರು ಊಹೆ ಮಾಡದೆ ಇರ್ತಕ್ಕಂಥ ರೀತಿಯಲ್ಲಿ ಫಲಿತಾಂಶ ಬರುತ್ತೆ. ಕೇಂದ್ರ ಖರ್ಗೆ ಸಾಹೇಬರನ್ನ ಅವರ ಅಧಿಕಾರವನ್ನಾಗಲಿ ಅಥವಾ ಇತ್ತೀಚೆಗೆ ಪ್ರಿಯಾಂಕಾ ಖರ್ಗೆ ಅವರ ಅಧಿಕಾರವನ್ನಾಗಲಿ ಯಾವತ್ತೂ ಕೂಡ ದುರುಪಯೋಗ ಪಡಿಸಿಕೊಳ್ಳದೆ ಮತ್ತು ಸ್ವಾರ್ಥಕ್ಕಾಗ್ಲಿ ಮತ್ತೆ ಯಾವುದಕ್ಕಾಗ್ಲಿ ಕೂಡ ಆ ಅವಕಾಶಗಳನ್ನು ಬಳಸದೆ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ಇವತ್ತು ಅವರಿಗೆ ನಮ್ಮ ವರಿಷ್ಠರು ತೀರ್ಮಾನ ಮಾಡಿ ಅವರನ್ನ ಅಭ್ಯರ್ಥಿ ಮಾಡಿದ್ದಾರೆ. ಅವರಾಗ ಅವ್ರು ಬಂದು ನಾನು ನಿಂತ್ಕೊಳ್ತೇನೆ, ನಾನು ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿ ಆಗ್ತೇನೆ ಅಂತ ಹೇಳಿದಂಥವ್ರಾಗ ವರಿಷ್ಠರು ಆಯ್ಕೆ ಮಾಡಿ ಇವತ್ತು ಅವರನ್ನ ಕಣಕ್ಕಿಳಿಸಿದ್ದಾರೆ. ನನಗೆ ವಿಶ್ವಾಸ ಇದೆ, ಈ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ರಾಧಾಕೃಷ್ಣ ಅವರು ಅತಿ ಹೆಚ್ಚು ಬಹುಮತದಿಂದ ಗೆದ್ದಿದ್ದಾರೆ ಎನ್ನುವ ವಿಶ್ವಾಸ ನನಗಿದೆ. ಕಾರಣ ಅವರ ಮೇಲೆ ಯಾವ ಅಪಾದನೆಗಳಾಗ್ಲಿ ಅಥವಾ ಇನ್ಯಾವುದೋ ಚಾರ್ಜಸ್ ಆಗಲಿ ಮತ್ತೊಂದಾಗ್ಲಿ ಯಾವುದೂ ಕೂಡ ಯಾವುದೂ ಇಲ್ಲ. ಜೊತೆಗೆ ಒಬ್ಬ ಸಜ್ಜನ ವ್ಯಕ್ತಿ ಭವಿಷ್ಯದಲ್ಲಿ ಲೋಕಸಭಾ ಸದಸ್ಯನಾದ ಈ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡೋದಕ್ಕೆ ಅವರಿಂದ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾನು ಕೂಡ ಅಂದ್ಕೊಳ್ತೇನೆ. ನಾನು ರಾಧಾಕೃಷ್ಣ ಅವರು ಬಹಳ ಹತ್ತಿರದ ಸ್ನೇಹಿತರು. ಸುಮಾರು ವರ್ಷಗಳಿಂದ ನಾವು ಒಬ್ಬರಿಗೊಬ್ಬರು ಆಯ್ತು 35 ವರ್ಷ ಸ್ನೇಹ. ಆಗ್ಲಿಂದನೂ ಕೂಡ ನೋಡಿದ್ದೇನೆ. ಒಬ್ಬ ಬಹಳ ಸರಳವಾದಂಥ ವ್ಯಕ್ತಿ ಮತ್ತು ಬಹಳ ಈಸಿಲಿ ಅಪ್ರೋಚಬಲ್ ವ್ಯಕ್ತಿ. ಯಾರಿಗೂ ಕೂಡ ಒಂದು ಮನಸ್ಸು ನೋಯಿಸೋದಾಗ್ಲಿ ಅಥವಾ ಸಿಗೋದಿಲ್ಲ ಅವರು ಅಂತಕ್ಕಂಥದ್ದಾಗ್ಲಿ ಯಾವುದೂ ಒಂದು ಇಲ್ಲ ಒಂದು ರೀತಿಯಲ್ಲಿ. ಹಾಗಾಗಿ ಅವರ ಆಯ್ಕೆ ಗುಲ್ಬರ್ಗ ಕ್ಷೇತ್ರಕ್ಕೆ ಅನುಕೂಲ ಆಗ್ತದೆ. ಈಗ ಕಳೆದ ಬಾರಿ ಗೆದ್ದಂತ ಸಂಸದರು ಅವರು